ಪರಾಶಕ್ತಿ ಇದು ಶಿವಕಾರ್ತಿಕೇಯನ್ ಅವರು ಲೀಡ್ ಆಗಿ ಕಾಣಿಸ್ಕೊಂಡಿರುವಂತ ಸಿನಿಮಾ. ಇಲ್ಲಿ ಶ್ರೀಲೀಲಾ ಅವರು ಹೀರೋಯಿನ್ ಆಗಿ ಆಕ್ಟ್ ಮಾಡಿದ್ದಾರೆ. ಸೂರರೈ ಪೋಟ್ರು ಅನ್ನೋ ಕ್ಲಾಸಿಕ್ ಸಿನಿಮಾವನ್ನ ಕೊಟ್ಟಿರೋ ಡೈರೆಕ್ಟರ್ ಈ ಸಿನಿಮಾವನ್ನ ಡೈರೆಕ್ಟ್ ಮಾಡಿದ್ದಾರೆ. ಪರಾಶಕ್ತಿ ಮತ್ತೆ ಜನನಾಯಕನ್ ಎರಡು ಕೂಡ ಕ್ಲಾಶ್ ಆಗೋ ಡೇಟ್ ನಲ್ಲೇ ರಿಲೀಸ್ ಆಗ್ತಿದ್ವು. ಆದ್ರೆ ಜನನಾಯಕನ ಕೋರ್ಟ್ ಇಶ್ಯೂ ಇಂದ ಮೂವಿ ಡೇಟ್ ಮುಂದೆ ಹೋಯ್ತು. ಸಿನಿಮಾ ಹೇಗಿದೆ, ಚೆನ್ನಾಗಿದ್ಯಾ ಅಥವಾ ಪ್ಲಾಟ್ ಹೇಗೆಲ್ಲ ಟರ್ನ್ ಆಗುತ್ತೆ ಅನ್ನೋದನ್ನೆಲ್ಲ ತಿಳ್ಕೊಂಡ್ ಬರೋಣ ಬನ್ನಿ. ಇದೊಂದು ಸೋಷಿಯಲ್ ಪೊಲಿಟಿಕಲ್ ಡ್ರಾಮಾ ಜಾನರ್ ಗೆ ಸೇರುವಂತ ಸಿನಿಮಾ. 1964ರಲ್ಲಿ ಮಡ್ರಾಸ್ನ ಹಲವೆಡೆ ಹಿಂದಿ ಭಾಷೆಯನ್ನ ಇಲ್ಲಿನ ಜನರ ಮೇಲೆ ಹೇರ್ತಾ ಇರುವನ್ನ ಖಂಡಿಸಿ ಅಲ್ಲಿನ ಜನರು ಪ್ರೊಟೆಸ್ಟ್ ಮಾಡ್ತಿದ್ರು. ಇಲ್ಲಿನ ಸಹೋದರರು ಈ ಹೋರಾಟದ ಎಂಡಿನ ಆಪೋಸಿಟ್ ಅಲ್ಲಿ ಇದ್ದಾರೆ. ಇದು ಯಾಕೆ ಮತ್ತೆ ಈ ಪ್ರೊಟೆಸ್ಟ್ ನಡುವೆ ಏನಾಯ್ತು ಮತ್ತೆ ಕತೆ ಹೇಗೆ ಮುಂದುವರಿಯುತ್ತೆ ಅನ್ನೋದನ್ನೆಲ್ಲ ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಸಿನಿಮಾದ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಅಂದ್ರೆ ಅದು ಇಲ್ಲಿನ ವಿಜುವಲ್ ಪ್ರೆಸೆಂಟೇಷನ್ ಅಂತಾನೆ ಅನ್ಬೋದು. 60ರ ದಶಕಕ್ಕೆ ನಮ್ಮನ್ನ ಎಳ್ಕೊಂಡೋಗೋ ಕೆಲಸವನ್ನ ಇಲ್ಲಿನ ವಿಜುವಲ್ಸ್ ಖಂಡಿತ ಮಾಡ್ತವೆ. ಕಾಸ್ಟ್ಯೂಮ್ಸ್ ಆಗಿರ್ಬೋದು, ಸೆಟ್ ಡಿಸೈನ್ಸ್ ಆಗಿರ್ಬೋದು, ಎಲ್ಲವೂ ನಮ್ಮನ್ನ ಆ ಎರಾಗೆನೆ ಎಳ್ಕೊಂಡೋಗುತ್ತೆ ಅನ್ಬೋದು. ಇನ್ನ ಸೆನ್ಸಿಟಿವ್ ಆಗದ ಸ್ಟೋರಿಯನ್ನ ಚೆನ್ನಾಗಿ ಬಿಲ್ಡ್ ಮಾಡ್ಕೊಟ್ಟಿದ್ದಾರೆ. ಯಾಕಂದ್ರೆ ಇದು ಒಂದು ಈಸಿಯ ಸ್ಟೋರಿ ಅಲ್ಲ, ಇದು ಈಸಿಯಾಗಿ ಕಟ್ಕೊಟ್ಟಿರೋ ಇನ್ನ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿರೋ ಶಿವಕಾರ್ತಿಕೇಯನ್ ಅವರು ಸಿನಿಮಾದಿಂದ ಸಿನಿಮಾಗೆ ತಮ್ಮ ಪರ್ಫಾರ್ಮೆನ್ಸ್ ಅನ್ನ ಹೆಚ್ಚಿಗೆ ಮಾಡ್ಕೊಂತಿದ್ದಾರೆ ಹೊತ್ತು ಕಮ್ಮಿ ಅಂತೂ ಆಗ್ತಾ ಇಲ್ಲ. ಅವರ ಎಕ್ಸ್ಪ್ರೆಷನ್ ಆಗಿರ್ಬೋದು ಅಥವಾ ಸ್ಟೋರಿ ಲೈನ್ ಆಗಿರ್ಬೋದು ಅಥವಾ ಅವರ ಡೈಲಾಗ್ ಡೆಲಿವರಿ ಆಗಿರ್ಬೋದು ತುಂಬಾನೇ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಮತ್ತೆ ತಮ್ಮನ್ನ ತಾವು ಚೆನ್ನಾಗಿ ಪ್ರೆಸೆಂಟ್ ಮಾಡ್ಕೊಂಡಿದ್ದಾರೆ ಅಂತಾನೆ ಅನ್ಬೋದು. ಜಯಂ ರವಿ ಕೂಡ ತಮ್ಮ ನೆಗೆಟಿವ್ ರೋಲ್ ನಲ್ಲಿ ತುಂಬಾ ಬ್ಯಾಲೆನ್ಸ್ ಆಗಿ ಸೆಟಲ್ ಆಗಿ ಆಕ್ಟಿಂಗ್ ಮಾಡಿದ್ದಾರೆ ಅಂತಾನೆ ಅನ್ಬೋದು. ಸೇಮ್ ಗೋಸ್ ವಿತ್ ಅಥರ್ವ ಅವರ ರೋಲ್ ಬಾಕಿ ಪಾತ್ರಕ್ಕೆ ಹೋಲಿಸಿದಾಗ ಅವರ ಪಾತ್ರ ಸಖತ್ ಬೋಲ್ಡ್ ಮತ್ತೆ ರಗಡ್ ಆಗಿತ್ತು ಅಂತಾನೆ ಅನ್ಬೋದು. ಅಂಡ್ ಅವರು ಅದನ್ನ ಹ್ಯಾಂಡಲ್ ಮಾಡಿರೋ ರೀತಿ ತುಂಬಾನೇ ಚೆನ್ನಾಗಿತ್ತು. ಮತ್ತು ಇಲ್ಲಿನ ಜಿ.ವಿ. ಪ್ರಕಾಶ್ ಅವರ ಬ್ಯಾಕ್ ಗ್ರೌಂಡ್ ಸ್ಕೋರ್ ನನಗೆ ತುಂಬಾನೇ ಇಷ್ಟ ಆಯ್ತು. ಅಲ್ಲಲ್ಲಿ ಸೀಕ್ವೆನ್ಸ್ ಗೆ ತಕ್ಕಂತೆ ಸ್ಕೋರ್ಸ್ ನ ಬಿಲ್ಡ್ ಮಾಡಿದ್ದಾರೆ ಅಂಡ್ ಅವು ಸೀನ್ಸ್ ನ ಒಟ್ಟಿಗೆ ಬ್ಲೆಂಡ್ ಮಾಡ್ಕೊಂಡು ಹೋಗ್ತವೆ ಅಂತಾನೆ ಅನ್ಬೋದು. ಇನ್ನು ರತ್ನಮಾಲಾ ಅನ್ನೋ ಹಾಡನ್ನ ರಿಲೀಸ್ ಆದಾಗ ಇಂಪ್ರೆಸ್ ಮಾಡಿತ್ತು. ಮಿಕ್ಕಿದ ಸಾಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಅನ್ಫಾರ್ಚುನೇಟ್ಲಿ ಸಿನಿಮಾದಲ್ಲಿ ನಮ್ಗೆ ಏನೇನ್ ವರ್ಕ್ ಆಗಿಲ್ಲ ಅಂತ ನೋಡೋದಾದ್ರೆ ಸಿನಿಮಾದ ಮೊದಲನೇ ಭಾಗದಲ್ಲಿ ಸಿನಿಮಾ ಸ್ಲೋ ಪೇಸ್ ಅಂದ್ರೆ ಸ್ಲೋ ಆಗಿ ಮೂವ್ ಆಗುತ್ತೆ ಅನ್ನೋ ಫೀಲಿಂಗ್ ನಮಗೆ ಕೊಡುತ್ತೆ. ಸಿನಿಮಾದ ನರೇಷನ್ ತುಂಬಾ ನಿಧಾನವಾಗಿ ಸಾಗುತ್ತೆ ಮತ್ತೆ ಇಂಟರ್ವಲ್ ಭಾಗ ಬರೋ ಅಷ್ಟ್ರಲ್ಲೇ ಸಿನಿಮಾ ತುಂಬಾ ಬೋರಿಂಗ್ ಅಂತ ಅನ್ಸುತ್ತೆ. ಯಾಕಂದ್ರೆ ತುಂಬಾ ಲೆಂತಿ ಆಗಿ ಮತ್ತೆ ತುಂಬಾ ಸ್ಲೋ ಆಗಿ ಸ್ಟೋರಿ ಲೈನ್ ನ ತಗೊಂಡೋಗಿದ್ದಾರೆ. ಅಂಡ್ ಸೆಕೆಂಡ್ ಲೈನ್ ಅಲ್ಲಿ ಸಿನಿಮಾ ತುಂಬಾ ಲ್ಯಾಗಿ ಆಗಕ್ಕೆ ಶುರು ಆಗುತ್ತೆ. ನೋ ಡೌಟ್ ಇವರು ಹೇಳಿರುವಂತ ಪಾಯಿಂಟ್ಸ್ ಸಿನಿಮಾದಲ್ಲಿ ಕಟ್ಕೊಟ್ಟಿರುವಂತ ಸ್ಟೋರಿ ಲೈನ್ ಸಿನಿಮಾದಲ್ಲಿ ತುಂಬಾನೇ ಚೆನ್ನಾಗಿ ವರ್ಕ್ ಆಗುತ್ತೆ. ಬಟ್ ಅದರ ನಡುವೆ ಇರುವಂತ ಎಲ್ಲಾ ಪಾತ್ರಗಳಾಗಿರ್ಲಿ ಸ್ಟೋರಿಗಳಾಗಿರ್ಲಿ ಸಿನಿಮಾಗೆ ಫಿಲ್ಲರ್ ರೀತಿ ವರ್ಕ್ ಆಗಿದೆ ಅಂತಾನೆ ಅನ್ಬೋದು. ಅದೇ ಸಿನಿಮಾ ಬಂದ್ರು ಎಸ್ಪೆಷಲಿ ಇಂತ ಇಂಪ್ಯಾಕ್ಟ್ ಇರೋ ಸ್ಟೋರಿ ಲೈನ್ ತಂದಿರೋ ಕತೆ ಇದ್ರು ಕತೆಗಳ ನಡುವೆ ಫಿಲ್ಲರ್ಸ್ ಗಳನ್ನ ಹಾಕ್ತಾರೆ. ಆದ್ರೆ ಅದೇ ಫಿಲ್ಲರ್ಸ್ ಗಳಿಂದ ಸ್ಟೋರಿ ಲೈನ್ ಅಥವಾ ಸ್ಟೋರಿ ಲೆಂತ್ ತುಂಬಾ ಲ್ಯಾಗಿ ಆಗಂದ್ರೆ ಇಲ್ಲಿ ಅದೇ ಆಗಿರೋದು. ಇನ್ನು ಜಯಂ ರವಿ ಅವರು ಕೊಟ್ಟಂತ ಜಾನರ್ ಅನ್ನ ಮತ್ತೆ ಅವರ ಜಾಬ್ ಅನ್ನ ಆನ್ ಪಾಯಿಂಟ್ ಆಗಿ ಮಾಡಿದ್ದಾರೆ ಅನ್ಬೋದು. ಸಿನಿಮಾ ಎಲ್ಲೆಲ್ಲಿ ಎಮೋಷನ್ ಪಾಯಿಂಟ್ಸ್ ಗಳನ್ನ ತಗೊಂಬೋದಿತ್ತೋ ಅಲ್ಲೆಲ್ಲ ಓವರ್ ರೇಟೆಡ್ ಅಂತ ಅನ್ಸುತ್ತೆ. ಇಷ್ಟು ಚಿಕ್ಕ ವಿಷಯವನ್ನ ಯಾಕಪ್ಪ ಇಷ್ಟು ಕಿಚ್ಚಾಡ್ಕೊಂಡು ಹೇಳ್ತಿದ್ದಾರೆ ಅಂತಾನು ಅನ್ಸುತ್ತೆ. ಶ್ರೀಲೀಲಾ ಮತ್ತು ಶಿವಕಾರ್ತಿಕೇಯನ್ ಅವರ ನಡುವೆ ನಡೆಯೋ ಲವ್ ಆಂಗಲ್ ಕೂಡ ಪಾರ್ಶಲ್ ಆಗಿ ಅಷ್ಟು ವರ್ಕ್ ಆಗೋದಿಲ್ಲ. ಶ್ರೀಲೀಲಾ ಅವರು ಈ ಪಾತ್ರಕ್ಕೆ ಸಖತ್ ಎಫರ್ಟ್ ಹಾಕಿದ್ದಾರೆ. ಅವರ ಎಫರ್ಟ್ ಈ ಪಾತ್ರದಲ್ಲಿ ಎದ್ದು ಕಾಣ್ತಿತ್ತು. ಈ ತಂಡದ ಬಳಿ ಒಳ್ಳೆ ಸ್ಟಾರ್ಸ್ ಇದ್ರು, ಇಂಪ್ಯಾಕ್ಟ್ ಮಾಡುವಂತ ಒಳ್ಳೆ ಸ್ಟೋರಿ ಲೈನ್ ಇತ್ತು. ಬಟ್ ಸಿನಿಮಾವನ್ನ ಎಲ್ಲ ಕಡೆ ಬ್ಯಾಲೆನ್ಸ್ ಮಾಡೋದ್ರಲ್ಲಿ ಇಂಬ್ಯಾಲೆನ್ಸ್ ಆಯ್ತು ಅಂತಾನೆ ಅನ್ಬೋದು. ನನ್ನ ಕೇಳೋದಾದ್ರೆ ಈ ಸಿನಿಮಾ ಒಂದು ಆವರೇಜ್ ಟು ಅಬ್ ಆವರೇಜ್ ಮೂವಿ ಅಂತಾನೆ ಅನ್ಬೋದು. ನೀವೇನಾದ್ರೂ ಶಿವಕಾರ್ತಿಕೇಯನ್ ಅವರ ಫ್ಯಾನ್ ಆಗಿದ್ರೆ ಈ ಮೂವಿನ ಖಂಡಿತ ಹೋಗಿ ನೋಡ್ಬೋದು. ಸೊ ನಾನ್ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಅಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.